ಟಿ20 ವಿಶ್ವಕಪ್ನಲ್ಲಿ ಭಾರತ ಹೊಸ ದಾಖಲೆ ಸೃಷ್ಟಿ ಮಾಡಿದೆ. ಅತಿ ಹೆಚ್ಚು ಬಾರಿ ಚಾಂಪಿಯನ್ ಆಗಿದೆ ಟೀಂ ಇಂಡಿಯಾ. ಟಿ20 ವರ್ಲ್ಡ್ ಕಪ್ ಸೀರೀಸ್ ಅಲ್ಲಿ 3 ಬಾರಿ ಈಗಾಗಲೇ ಚಾಂಪಿಯನ್ ಆಗಿದೆ. ಒಟ್ಟು 10 ಬಾರಿ ಟಿ20 ವಿಶ್ವಕಪ್ ಟೂರ್ನಿ ನಡೆದಿರೋದು ಇದುವರೆಗೆ. ಇದರಲ್ಲಿ 3 ಬಾರಿ ವಿಶ್ವ ಚಾಂಪಿಯನ್ ಆಗಿದೆ ಭಾರತ. 2007ರಲ್ಲಿ ಆರಂಭ ಆಗಿದ್ದು 2026ರವರೆಗೆ ಭಾರತ 3 ಸಲ, ಬಿಟ್ರೆ ಇಂಗ್ಲೆಂಡ್ 2 ಸಲ, ವೆಸ್ಟ್ ಇಂಡೀಸ್ 2 ಸಲ ಚಾಂಪಿಯನ್ಸ್ ಆಗಿದೆ. ಇನ್ನು ಪಾಕಿಸ್ತಾನ, ಶ್ರೀಲಂಕಾ, ಆಸ್ಟ್ರೇಲಿಯಾ ತಲಾ 1 ಸಲ ಕಪ್ ಗೆದ್ದುಕೊಂಡಿದ್ದಾವೆ. ಟಿ20 ವಿಶ್ವಕಪ್ನಲ್ಲಿ ಭಾರತ ಹೊಸ ದಾಖಲೆ ಬರೆದಿದೆ. ಏಕೈಕ ತಂಡ, ಅಷ್ಟು ವಿಶ್ವ ಕ್ರಿಕೆಟ್ ತಂಡಗಳ ಪೈಕಿ ಒನ್ ಅಂಡ್ ಓನ್ಲಿ ಟೀಮ್ ಇಂಡಿಯಾ 3 ಸಲ ಟಿ20 ವರ್ಲ್ಡ್ ಕಪ್ ಅನ್ನ ತನ್ನದಾಗಿಸಿಕೊಂಡಿರೋದು. ಮೊದಲ ಕಪ್ ಗೆದ್ದಿದೆ ಟೀಮ್ ಇಂಡಿಯಾ. ಟಿ20 ವಿಶ್ವಕಪ್ ಆರಂಭ ಆದಾಗ ಮೊದಲ ಸರಣಿಯಲ್ಲಿ ಚಾಂಪಿಯನ್ಸ್ ಆಗಿದ್ದೆ ಟೀಮ್ ಇಂಡಿಯಾ, ಅದು 2007ರಲ್ಲಿ. ಅದಾದ್ಮೇಲೆ 17 ವರ್ಷ ಬೇಕಾಯ್ತು ನೆಕ್ಸ್ಟ್ ಕಪ್ ಗೆಲ್ಲೋದಕ್ಕೆ. 2024ರಲ್ಲಿ 2ನೇ ಬಾರಿಗೆ ಮತ್ತೆ ಟೀಮ್ ಇಂಡಿಯಾ ಟಿ20 ವಿಶ್ವಕಪ್ ಅನ್ನ ಗೆದ್ದಿರುತ್ತೆ. ಅದಾದ್ಮೇಲೆ ಈಗ 3ನೇ ಸಲ ಕಾನ್ಸಿಕ್ಯೂಟಿವ್ ಆಗಿ 2ನೇ ವಿನ್. ಈ ಬಾರಿ ಮತ್ತೆ ಟೀಮ್ ಇಂಡಿಯಾ 2026ರಲ್ಲಿ ಟಿ20 ವಿಶ್ವಕಪ್ ಅನ್ನ ಗೆದ್ದಿದೆ. ಸಂಜು ಸ್ಯಾಮ್ಸನ್ ವಾಟ್ ಅ ನಾಕ್ ಅಂತ ಹೇಳ್ತಾ ಇದ್ವಿ. ಇದೀಗ ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿ ಸಂಜು ಸ್ಯಾಮ್ಸನ್ಗೆ. 321 ರನ್ ಗಳಿಸಿದ್ದಾರೆ ಸಂಜು ಸ್ಯಾಮ್ಸನ್. ಸತತ 3 ಪಂದ್ಯಗಳಲ್ಲಿಯೂ ಕೂಡ ಸಂಜು ಅರ್ಧ ಶತಕ. 3 ಬಾರಿ ಕೂದಲೆಳೆ ಅಂತರದಿಂದ ಶತಕ ಮಿಸ್ ಆಗಿದೆ. ಆಫ್ ಕೋರ್ಸ್ 80+ ಇತ್ತು, ಜಸ್ಟ್ ಮಿಸ್ ಶತಕ. ಬಟ್ 3 ಪಂದ್ಯಗಳಲ್ಲಿ ಅರ್ಧ ಶತಕ ಬಾರಿಸಿದ್ದಾರೆ. 5 ಪಂದ್ಯಗಳಲ್ಲಿ ಒಟ್ಟು 321 ರನ್ ಸಂಜು ಸ್ಯಾಮ್ಸನ್ ಕಡೆಯಿಂದ ಬಂದಿದೆ. ಈ ಬಾರಿ 89 ರನ್ ಫಿನಾಲೆಯಲ್ಲಿ 89 ರನ್ ಅನ್ನ ಕಲೆ ಹಾಕ್ತಾರೆ. ಅತಿ ಹೆಚ್ಚು ರನ್ ಫಿನಾಲೆಯಲ್ಲಿ ಕೊಟ್ಟಿರೋದು ಸಂಜು ಸ್ಯಾಮ್ಸನ್. ಜೊತೆಗೆ ಸೆಮಿಫಿನಾಲೆಯಲ್ಲೂ ಕೂಡ ಅದ್ಭುತ ಪ್ರದರ್ಶನ. ಹಾಗಾಗಿ ಈಗ ಸಂಜು ಸ್ಯಾಮ್ಸನ್ ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಆಮೇಲೆ ಅಭಿಮಾನಿಗಳ ಬಳಗ ಕೂಡ ಹೆಚ್ಚಾಗ್ತಾ ಇದೆ. ಹೆಣ್ಮಕ್ಳು ಕೂಡ ಅದನ್ನೇ ಹೇಳ್ತಾ ಇದ್ರು, ಒಂದು ವಿಮೆನ್ಸ್ ಡೇಗೆ ಒಂದೊಳ್ಳೆ ಗಿಫ್ಟ್. ಅದರಲ್ಲಿ ಸಂಜು ಸ್ಯಾಮ್ಸನ್ ಪ್ರದರ್ಶನ ಹೇಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಬಹಳಷ್ಟು ಜನ ಮಾತನಾಡ್ತಾ ಇದ್ರು. ಈ ಹಿಂದಿನ ಅವರ ಪ್ರದರ್ಶನಕ್ಕೂ ಈಗ ಅವ್ರು ಏನು ಅನ್ನೋದನ್ನ ಅವ್ರು ಪ್ರೂವ್ ಮಾಡ್ಕೊಂಡಿರೋದಕ್ಕೂ ದೊಡ್ಡ ಗ್ಯಾಪೇ ಇದೆ. ಸರ್ಪ್ರೈಸಿಂಗ್ಲಿ ಆ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಅದನ್ನ ಪ್ರೂವ್ ಮಾಡಿದ್ದಾರೆ ಸಂಜು ಸ್ಯಾಮ್ಸನ್. ವಾಟ್ ಯು ಸೇ? ಆಮೇಲೆ ಎಲ್ಲರದು ಅದೇ ಒಪಿನಿಯನ್ ಇತ್ತು, ಸಂಜು ಸ್ಯಾಮ್ಸನ್ಗೆ ಇದು ಸಿಗಬೇಕು ಅಂತ ಹೇಳಿ. ಸೊ ಅದು ನಿಜ ಆಗಿದೆ. 5 ಮ್ಯಾಚ್ ಅಲ್ಲಿ 321 ಅಂತ ಹೇಳಿದ್ರೆ ತುಂಬಾ ಈಸಿ ಅಲ್ಲ. ವೆಸ್ಟ್ ಇಂಡೀಸ್ ಮೇಲೆ ಇದ್ದಿದ್ದು ಕ್ರೂಷಿಯಲ್ ಮ್ಯಾಚ್ 97, ಮತ್ತೆ ಇನ್ನೆರಡು ಪಂದ್ಯಗಳಲ್ಲೂ 89 ರನ್ಗಳು. ಟಿ20 ಗೆದ್ದ, ವಿಶ್ವಕಪ್ ಗೆದ್ದಂತಹ ಟೀಮ್ ಇಂಡಿಯಾಗೆ ಎಲ್ಲ ಕಡೆಯಿಂದ ಶುಭಾಶಯಗಳ ಮಹಾಪುರ ಹರಿದು ಬರ್ತಾ ಇದೆ. ಪ್ರಧಾನಿ ಮೋದಿ ಕೂಡ ಶುಭಾಶಯ ಕೋರಿದ್ದಾರೆ. ಇದು ಸಾಂಘಿಕ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಇವತ್ತಿನ ವಿಕ್ಟರಿಯನ್ನ ಬಣ್ಣಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಟೀಮ್ ಇಂಡಿಯಾ ಇವತ್ತಿನ ಹೋರಾಟ ಅದು ಸಂಘಟನಾತ್ಮಕವಾಗಿ ಕೂಡಿತ್ತು. ಬ್ಯಾಟಿಂಗ್ ಮತ್ತೆ ಬೌಲಿಂಗ್ 2 ವಿಭಾಗದಲ್ಲಿ ಕೂಡ ಟೀಮ್ ಇಂಡಿಯಾ ಅದ್ಭುತವಾದ ಪ್ರದರ್ಶನ ನೀಡಿದ್ರಿಂದ ಇವತ್ತಿನ ಗೆಲುವು ಸಾಧ್ಯ ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿರೋದನ್ನ ಗಮನಿಸ್ತಾ ಇದೀವಿ. ಕಂಗ್ರ್ಯಾಚುಲೇಷನ್ಸ್ ಟು ದಿ ಇಂಡಿಯಾ ಟೀಮ್ ಆನ್ ವಿನ್ನಿಂಗ್ ದಿ ICC ಮೆನ್ಸ್ T20 ವರ್ಲ್ಡ್ ಕಪ್. ದಿಸ್ ರಿಮಾರ್ಕಬಲ್ ವಿಕ್ಟರಿ ರಿಫ್ಲೆಕ್ಟ್ಸ್ ದಿ ಎಕ್ಸೆಪ್ಷನಲ್ ಸ್ಕಿಲ್ಸ್. ಮತ್ತೆ ತಂಡದ ಸಾಂಘಿಕ ಹೋರಾಟ ಇದಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಇದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ. ನೀವಿವಾಗ ನೋಡ್ತಾ ಇರುವಂತಹ ದೃಶ್ಯ ಸ್ಕ್ರೀನ್ ಮೇಲೆ ಹಾಸನದ್ದು. ಹಾಸನದಲ್ಲಿ ನೋಡಿ ಯಾವ ರೀತಿಯಾಗಿ ಜನ ಗುಂಪಾಗಿದ್ದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ. ಪ್ರತಿನಿಧಿ ಮಂಜುನಾಥ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೆಲೆಬ್ರೇಷನ್ ಹೇಗಿದೆ ಏನು ಅನ್ನೋದನ್ನ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ನಿರೀಕ್ಷೆಯಂತೆ ಟೀಮ್ ಇಂಡಿಯಾ ಭರ್ಜರಿಯಾಗಿ ವಿಜಯವನ್ನ ಸಾಧಿಸಿದೆ. ಹಾಗಾಗಿ ಅಭಿಮಾನಿಗಳ ಸಂಭ್ರಮ ಹಾಸನದಲ್ಲೂ ಕೂಡ ಮುಗಿಲು ಮುಟ್ಟಿದೆ. ನಾವು ನೋಡ್ತಾ ಇದ್ದೀವಿ, ಇಡೀ ಪಂದ್ಯದಲ್ಲಿ ಕಂಪ್ಲೀಟ್ ಆಗಿ ಒನ್ ಸೈಡ್ ರೀತಿಯಲ್ಲಿ ಭಾರತೀಯ ಬೌಲರ್ಗಳು ಒಂದು ರೀತಿ ಪಾರಮ್ಯವನ್ನು ಸಾಧಿಸಿದ್ರು. ಹಾಗಾಗಿ ಅರ್ಹ ವಿಜಯ ಅವರಿಗೆ ಸಿಕ್ಕಿದೆ. ನಾವು ನೋಡ್ತಾ ಇದ್ದೀವಿ, ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಹಾಸನದಲ್ಲಿ ಒಂದು ಸ್ಟ್ರೀಟ್ ನಲ್ಲಿ ಬಿಗ್ ಸ್ಕ್ರೀನ್ ಅನ್ನು ಹಾಕೊಂಡು ಈ ಒಂದು ವಿಜಯದ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ, ಪಟಾಕಿಯನ್ನು ಸಿಡಿಸ್ತಾ ಇದ್ದಾರೆ. ಯಾಕೆಂದ್ರೆ 3ನೇ ಬಾರಿಗೆ ಟೀಮ್ ಇಂಡಿಯಾ ಗೆದ್ದು ಬೇಕಿರ್ತಕ್ಕಂಥದ್ದು, ವಿಶ್ವ ವಿಜೇತರಾಗಿರ್ತಕ್ಕಂಥದ್ದು. ಹಾಗಾಗಿನೇ ನೋಡ್ತಾ ಇದ್ದೀವಿ ಅಭಿಮಾನಿಗಳ ಸಂಭ್ರಮ ಯಾವ ಮಟ್ಟಿಗೆ ಮುಗಿಲು ಮುಟ್ಟಿದೆ ಅಂತೇಳಿ ಪಟಾಕಿಯನ್ನು ಸಿಡಿಸ್ತಾ ಸಂಭ್ರಮಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಸೊ ಇವತ್ತಿನ ಈ ಒಂದು ಪಂದ್ಯ ಭಾರತೀಯ ತಂಡಕ್ಕೆ ಅರ್ಹವಾಗಿರ್ತಕ್ಕಂಥ ವಿಜಯ. ಅಷ್ಟೊಂದು ಉತ್ತಮವಾಗಿ ಪ್ರದರ್ಶನ ನೀಡಿದಂಥ ಟೀಮ್ ಇಂಡಿಯಾ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದೆ. ಸೊ ಹಾಗಾಗಿನೇ ಎಲ್ಲೆಡೆ ಕೂಡ ಸಂಭ್ರಮ ಮುಗಿಲು ಮುಟ್ಟಿದೆ. ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಈ ಒಂದು ಸಂಡೇ, ಈ ದಿನದ ಒಂದು ರೀತಿಯ ಭರ್ಜರಿಯಾಗಿರ್ತಕ್ಕಂಥ ಗೆಲುವು ಅಭಿಮಾನಿಗಳ
ಸಂಭ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಹಾಗಾಗಿನೇ ಅಭಿಮಾನಿಗಳೆಲ್ಲರೂ ಕೂಡ ಹುಚ್ಚದ್ದು ಕುಡಿಯೋ ರೀತಿಯಲ್ಲಿ ಒಂದು ಪಂದ್ಯವನ್ನು ಆಡಿದ್ದಾರೆ. ಹೇಗಿತ್ತು ಇವತ್ತು ಮ್ಯಾಚ್ ಆಗಿತ್ತು? ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಮ್ಯಾಚು. ಎಲ್ಲ ನೋಡಿ ಎಲ್ಲ ಎಂಜಾಯ್ ಮಾಡಿ ಇವಾಗ ಎಲ್ಲರೂ ಡ್ಯಾನ್ಸ್ ಮಾಡ್ತಿದೀವಿ ಅಣ್ಣ. ಬೂಮ್ರಾ ಬೌಲಿಂಗ್ ಹೇಗಿತ್ತು ಇವತ್ತು? ವಿಕೆಟ್ಗಳೆಲ್ಲ ಉಡಿಸಾಗೋಯ್ತು. ಬೂಮ್ರಾ ಬೌಲಿಂಗ್ ಮಾತ್ರ ಸೂಪರ್ ಅಣ್ಣ. ಇನ್ನೊಂದ್ಸಲ ಟೀಮ್ ಇಂಡಿಯಾಗೆ ಮತ್ತೆ ಆಡ್ತಾರೆ ಬೌಲರ್, ಮತ್ತೆ ಆಡ್ಲಿ ಅಂತ ಕೇಳ್ಕೊತೀವಿ ಅಣ್ಣ. ಅಭಿಮಾನಿಗಳ ನೋಡ್ಬೋದು. ಹೇಗಿತ್ತು ಸರ್ ಮ್ಯಾಚ್? ಫುಲ್ ಮ್ಯಾಚ್ ನೋಡಿದ್ರಿ? ಎಂಟರ್ ಇಂಡಿಯಾನೇ ಹಬ್ಬ, ಪೂರ್ತಿ ಹಬ್ಬ. ಎಕ್ಸ್ಟ್ರಾರ್ಡಿನರಿ ಇಂಡಿಯನ್ ನಾವೆಲ್ಲ ಜೈ ಭಾರತ್ ಮಾತಾಕಿ. ಒನ್ ಸೈಡ್ ಮ್ಯಾಚ್ ಅಷ್ಟೇ, ಅವ್ರ ಕೈಲಿ ಹೊಡೆಯಕ್ ಆಗಲ್ಲ. ಒಂದೇ ಸೈಡ್ ಮ್ಯಾಚ್ ಹೊಡೆದ್ರೆ ನಮ್ಮ ಇಂಡಿಯಾದವರು ಓಕೆ. ಇಂಡಿಯಾ ಅಂದ್ರೆ ಭಯ ಅಷ್ಟೇ. ಬೌಲಿಂಗ್ ಹೇಗಿತ್ತು ಇವತ್ತು? ಬೌಲಿಂಗ್ ಇಂಡಿಯಾದಲ್ಲಿ ಭಯ ಉಡ್ಸೋದೇ ಇಂಡಿಯಾದವ್ರು ಅಷ್ಟೇ. ಅಭಿಮಾನಿಗಳ ಸಂಭ್ರಮ, ಅಭಿಮಾನಿಗಳ ಅಭಿಪ್ರಾಯ, ಇವತ್ತಿನ ನಮ್ಮ ಟೀಮ್ ಇಂಡಿಯಾ ಆಟ ಅರ್ಹವಾಗಿರ್ತಕ್ಕಂಥ ಗೆಲುವಂತ ಅಂದ್ಕೊಂಡಿದೆ ಅಂತಕ್ಕಂಥ ವಿಜಯದ ಮಾತುಗಳನ್ನ, ಸಂಭ್ರಮದ ಮಾತುಗಳನ್ನ ಅಭಿಮಾನಿಗಳು ಹಂಚಿಕೊಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆಬಿ, TV9. ಸೊ ನಾವೀಗಷ್ಟೇ ಗಮನಿಸ್ತಾ ಇದ್ದು ಹಾಸನದಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಂತ. ಇದು ಗದಗದ ದೃಶ್ಯಗಳು ನೀವೀಗ ಗಮನಿಸ್ತಾ ಇರೋದು. ಮಧ್ಯರಾತ್ರಿ ಆಗ್ತಾ ಬರ್ತಾ ಇದೆ, ಜನ ಮಾತ್ರ ಎಲ್ಲ ಕಡೆ ರಸ್ತೆಗಿಳಿದು ಬಂದು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಮಹಿಳೆಯರು, ಮಕ್ಕಳು, ಪುರುಷರು ಒಂದೇ ಎಲ್ಲರೂ ಕೂಡ, ಯುವಕರು ತಂಡೋಪತಂಡವಾಗಿ ರಸ್ತೆಗೆ ಬಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಂತೂ ಅದು ಸ್ವಲ್ಪ ಜಾಸ್ತಿಯಾಗಿ ಪೊಲೀಸರು ಲಾಠಿ ಕೈಗೆತ್ಕೊಳ್ಬೇಕಾಯ್ತು. ಬಟ್ ಬೇರೆ ಕಡೆ ಎಲ್ಲ ತುಂಬಾ ಚೆನ್ನಾಗೇ ಸೆಲೆಬ್ರೇಟ್ ಆಗ್ತಾ ಇದೆ. ಸೊ ಅಲ್ಲಿ ಗದಗದಲ್ಲಿ ಹೇಗಿದೆ ಸೆಲೆಬ್ರೇಷನ್ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. T20 ವರ್ಲ್ಡ್ ಕಪ್ ಫೈನಲ್ ನಲ್ಲಿ ಭಾರತ ಭರ್ಜರಿ ಗೆಲುವು ಸಾಧಿಸಿದೆ. ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಭಾರಿ ಅಭಿಮಾನಿಗಳು ಭಾರಿ ಸಂಭ್ರಮ ವ್ಯಕ್ತಪಡಿಸಿ ನೋಡ್ಬೋದು. ಈ ಭಾಗದಲ್ಲಿ ಈಗಾಗಲೇ ಏನು ನ್ಯೂಜಿಲೆಂಡ್ ವಿರುದ್ಧ ಭಾರತ ಭರ್ಜರಿ ಒಂದು ಗೆಲುವನ್ನು ಸಾಧಿಸಿದೆ. ಯಾಕಂತಂದ್ರೆ ಏನು ಭಾರತ ಆರಂಭದಲ್ಲಿ ಭರ್ಜರಿ ಒಂದು ಮೊತ್ತನ್ನು ಪೇರಿಸಿತ್ತು. ಹೀಗಾಗಿ ಆ ಒಂದು ನ್ಯೂಜಿಲೆಂಡ್ ಭಾರತದ ಏನು ಮೊತ್ತನ್ನು ಬೆನ್ನು ಹತ್ತುವಲ್ಲಿ ವಿಫಲ ಆಗಿದೆ. ಹೀಗಾಗಿ ಏನು ಬೂಮ್ರಾ ಕಂಟಿನ್ಯೂ 2 ವಿಕೆಟ್, ಒಂದೇ ಓವರಲ್ಲಿ 2 ವಿಕೆಟ್ ತಗೊಂಡ್ರು. ನಂತರ ಮತ್ತೊಂದು ಶಾಂಟ್ನರ್ ಅವರ ವಿಕೆಟ್ ಕೂಡ ಪಡೆದ್ರು. ಈಗ ಏನು ಇಂಡಿಯಾ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಹೀಗಾಗಿ ಗದಗ ನಗರದಲ್ಲಿ ದೊಡ್ಡ ಸ್ಕ್ರೀನ್ ಅನ್ನು ಅಳವಡಿಸಿದ್ರು. ಸಾಕಷ್ಟು ಕ್ರಿಕೆಟ್ ಪ್ರೇಮಿಗಳು ಕೂಡ ಇಲ್ಲಿ ಜಮಾಯಿಸಿದ್ರು. ಹೀಗಾಗಿ ಇವತ್ತು ನೋಡ್ಬೋದು. ಈಗ ಈಗಾಗಲೇ ಇಂಡಿಯಾ ಗೆಲುವನ್ನು ಸಾಧಿಸಿದಾಗ ಭಾರಿ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಸತತವಾಗಿ ಏನು T20 ವರ್ಲ್ಡ್ ಕಪ್ ಈ ಭಾರತ ಗೆಲುವು ಸಾಧಿಸ್ತಾ ಇದೆ. ಹೀಗಾಗಿ ಇಲ್ಲಿ ಅಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ, ಕೇಳೋಣ. ಸರ್, ಏನು ಇಂಡಿಯಾ ಭರ್ಜರಿ ಗೆಲುವನ್ನು ಸಾಧಿಸಿದೆ, ಏನೈತ್ರಿ? ಈ ಇಂಡಿಯಾ ಇಡೀ ರಾಜ್ಯಾದ್ಯಂತ ಹಾಗೂ ಇಡೀ ದೇಶದಂತ ಈ ವರ್ಲ್ಡ್ ಕಪ್ ನೋಡ್ತಾ ಇದ್ದಾರೆ. ಸತತವಾಗಿ ಇಂಡಿಯಾ 2ನೇ ಬಾರಿ ಗೆಲುವನ್ನು ಸಾಧಿಸೋದಕ್ಕೆ ಮುನ್ನ ಹೆಜ್ಜೆ ಇಡೀ ದೇಶಕ್ಕೆ ಈ ಜಯ ಸಾಧಿಸಬೇಕಂತಂದು ಇಡೀ ರಾಜ್ಯದಂತ ನೂರಾರು ಸಂಖ್ಯೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು LED ಹಾಕುವ ಮುಖಾಂತರ ಗದಗ ಜಿಲ್ಲಾ ಆಟೋ ಚಾಲಕರ ಮಾಲೀಕ ಸಂಘ ಆಗಿರ್ಬೋದು, ಗಜಾನನ ಸಮಿತಿ, ಈ ತೋಟದಾರ ಯುವಕ ಮಠ ವತಿಯಿಂದ ಇಡೀ ಅಭಿಮಾನಿಗಳು ಈ ವಿಜಯೋತ್ಸವನ್ನ ಇಡೀ ದೇಶ ತುಂಬಾ ಆಚರಣೆ ಮಾಡ್ತೀವಿ. ಇಂಡಿಯಾ ಇಂಡಿಯಾ ಜಯ ಇಂಡಿಯಾ! ಈ ಜಯ ಇಡೀ ದೇಶಕ್ಕೆ ಇನ್ನು ಮುಂದೆ ಬರುವಂತ ಪೀಳಿಗೆಗೆ ಈ ಜಯ, ಈ ಕಪ್ ಯಶಸ್ವಿಯಾಗಲಿ ಎಂದು ನಾವು ಆಚರಿಸ್ತೇವೆ. ಕ್ರಿಕೆಟ್ ಪ್ರೇಮಿಗಳ ಮಾತು ಏನು ಸತತ ಇಂಡಿಯಾ ವರ್ಲ್ಡ್ ಕಪ್ T20ಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಈಗ ನಾವು ಕುಳಿ ಹೋಗ್ತಾ ಇದ್ದೀವಿ. ಇದು ನಮ್ಮ ಇಡೀ ಟಿವಿ ಇಂಪ್ಯಾಕ್ಟ್ ನಮ್ಮದು ಸೆಲೆಕ್ಟ್ ಅನ್ನೋ ಮಾತು ಹೇಳಿದ್ದಾರೆ. ಕ್ಯಾಮ್ರಾಮನ್ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ಇದು ಗದಗದ ಜನರ ಜೋಶ್ ಆದ್ರೆ ನೀವಿವಾಗ ನೋಡ್ತಾ ಇರೋದು RT ನಗರ ಬೆಂಗಳೂರು. ಇಲ್ಲಿ ಅಭಿಮಾನಿಗಳು ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ನೋಡಿ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಖುಷಿಯನ್ನ ಹಂಚಿಕೊಳ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. 3ನೇ ಬಾರಿ ಕಪ್ಪು ಗೆದ್ದಿದೆ ಭಾರತ. ಮಹಿಳೆಯರು, ಪುರುಷರು ಎಲ್ಲರೂ ಸೇರಿ ಜೊತೆಯಾಗಿ ಸಂಭ್ರಮಾಚರಣೆಯಲ್ಲಿದ್ದಾರೆ. ಒಂದಷ್ಟು ಕಡೆಗಳಲ್ಲಿ ನಾವು ಆಗ್ಲೇ ಹೇಳಿದಾಗೆ ಕೇಕ್ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಮ್ಯಾಚ್ ಮುಗೀತಾ ಇದ್ದಾಗೆ ಕಟ್ ಮಾಡಿದ್ದು ಸಂಭ್ರಮಿಸಿರೋದು. मजा आ गया भाई, इंडिया जीत गया, भाई संजू मस्त वन भाई. इंडिया 1 नंबर के ಸರ್, ಇದೇನು ಗೊತ್ತಾ, ಫಸ್ಟ್ ಟೈಮು ಯಾರು ಹೋಮ್ ಗ್ರೌಂಡಲ್ಲಿ ವರ್ಲ್ಡ್ ಕಪ್ ಅನೌನ್ಸ್ ಮಾಡಿದ್ದಾರೆ ಅವರೇ ವಿನ್ ಆಗಿದ್ದಾರೆ. ಈ ಮ್ಯಾಚ್ ಅಲ್ಲಿ ಆಗಿರೋದು ಎಲ್ಲ ವರ್ಲ್ಡ್ ರೆಕಾರ್ಡ್. ಇಂಡಿಯಾ ಅಂತೂ ಮಾತಾಡಂಗಿಲ್ಲ, ಆ ತರ ಪರ್ಫಾರ್ಮೆನ್ಸ್ ಮಾಡಿದೆ. ಎಲ್ಲರೂ ಖುಷಿಯಾಗಿದೆ. ಫುಲ್ ಆಲ್ ಓವರ್ ಇಂಡಿಯಾ ಸೆಲೆಬ್ರೇಟ್ ಮಾಡುತ್ತೆ. ಆಲ್ ಓವರ್ ವರ್ಲ್ಡ್ ಫ್ಯಾನ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಇಂಡಿಯಾ ಇಂಡಿಯಾ ಇಸ್ ಒನ್ ಆಫ್ ದ ಫಸ್ಟ್ ಟೈಮ್ ಹಿಸ್ಟ್ರಿ ಕ್ರಿಯೇಷನ್ ಮಾಡಿರೋದು. ಈ ತರ ಮ್ಯಾಚ್ ನಾವು ನೋಡಿರೋದು ಅನ್ಎಕ್ಸ್ಪೆಕ್ಟೇಬಲ್. 250 ಕ್ರಾಸ್ ಆಗಿರೋದು ಯಾವತ್ತೂ ಇಲ್ಲ ಹಿಸ್ಟ್ರಿನಲ್ಲಿ. ಸೊ ಇದೇ ಫಸ್ಟ್ ಟೈಮ್ 250 ಕ್ರಾಸ್ ಆಗಿ ಚೇಸ್ ಮಾಡಕ್ ಟ್ರೈ ಮಾಡೋದು ಆಗಿಲ್ಲ. ಯಾಕಂದ್ರೆ ಬುಮ್ರಾ ಇಸ್ ದ ಮ್ಯಾನ್ ಆಫ್ ದ ಮ್ಯಾಚ್. ಬುಮ್ರಾ
ಕಂಗ್ರಾಚುಲೇಷನ್ಸ್ ಟು ಇಂಡಿಯಾ. ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇ ಸೇಮ್ ಆಯ್ತಾ. ಸೊ ಇವತ್ತು ಫುಲ್ ಮ್ಯಾಚ್ ನಾವು ಸ್ಕ್ರೀನಿಂಗ್ ಮಾಡಿಕೊಂಡು ರೇಷನ್ ರೂಮಲ್ಲಿ ಚೆನ್ನಾಗಿ ಮಾಡಿದ್ದೀವಿ. ಎ ಶ್ರೇಣಿ ಇವಾಗ ಭಾರತ ಮತ್ತೆ ನ್ಯೂಜಿಲೆಂಡ್ ಮಧ್ಯೆ ಒಂದು ರೋಚಕ ಗೆಲುವನ್ನೇ ಇಂಡಿಯಾ ಸಾಧಿಸಿದೆ. ಸದ್ಯ ನನ್ನ ಜೊತೆಗೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಇಲ್ಲಿ ಒಂದು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ಜೋಶ್ ಆಗಿ ಒಂದು ಭಾರತಕ್ಕೆ ಒಂದು ಗೆಲುವಾಗಿದೆ. ಈ ರೀತಿಯಾದಂತಹ ಗೆಲುವು ನಾವು ನೋಡಿರಲಿಲ್ಲ, ಈ ರೀತಿಯಾದಂತಹ ಗೆಲುವನ್ನ ನಾವು ಮಾಡಿದೀವಿ ಅಂತ ಹೇಳ್ತಾ ನೋಡ್ಬೋದು. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಯಾವ ರೀತಿಯಾದಂತಹ ಒಂದು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಕಂಡು ಬರ್ತಾ ಇದೆ. ಸದ್ಯ ನಮಗೊಬ್ಬರು ಅಭಿಮಾನಿ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇಂಡಿಯಾ ಇವತ್ತು ಗೆದ್ದಿದೆ, ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗ್ತಿದೆ. ಸ್ಪೆಷಲಿ ಆನ್ ವುಮೆನ್ಸ್ ಡೇ ಆಗಿದೆ. ತುಂಬಾ ಖುಷಿ ಆಗ್ತಿದೆ. ಮತ್ತೆ ಬುಮ್ರಾ ಇಂದ ಈ ಕೈಂಡ್ ಆಫ್ ಪರ್ಫಾರ್ಮೆನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಐ ಥಿಂಕ್ 4 or 5 ವಿಕೆಟ್ಸ್ ಅವರು ತೆಗಿರೋದು. ಐ ಆಮ್ ವೆರಿ ಹ್ಯಾಪಿ. ಮೇಡಮ್, ತಾವೇನ್ ಹೇಳ್ತೀರಿ? ಇಂಡಿಯಾ ಗೆದ್ದಿದೆ ಇವತ್ತು. ಸರ್, ಇದಕ್ಕಿಂತ ದೊಡ್ಡ ಖುಷಿನೊಂದು ಏನೂ ಇಲ್ಲ. ವಿಮೆನ್ಸ್ ಡೇ ಇತ್ತು, ಎಷ್ಟೊಂದೆಲ್ಲ ಅಪಶಕುನ ಇತ್ತು. ಭಾನುವಾರ ಇಂಡಿಯಾ ಗೆಲ್ಲಲ್ಲ, ನರೇಂದ್ರ ಮೋದಿ ಸ್ಟೇಡಿಯಂ ಇಂಡಿಯಾ ಗೆಲ್ಲಲ್ಲ, ಇಂಡಿಯಾ T20 ನ್ಯೂಜಿಲೆಂಡ್ ಮೇಲೆ ಯಾವತ್ತೂ ಗೆದ್ದಲ್ಲ, ಏನೇನೆಲ್ಲ ಆಯ್ತು ಅದೆಲ್ಲದ್ರ ಮಧ್ಯೆ ನಾವು ಗೆದ್ದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇಂಡಿಯಾ ಗೆದ್ದಿದೆ, ಇಂಡಿಯಾ ಯಾವತ್ತೂ ಗೆಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್. ಸರ್, ಇವತ್ತು ತುಂಬಾ ಖುಷಿ ಆಯ್ತು. ಫ್ರೆಂಡ್ಸ್ ಜೊತೆ ಮ್ಯಾಚ್ ನೋಡೋದೇ ದೊಡ್ಡ ವಿಷಯ. ಅಂತದ್ರಲ್ಲಿ ಇಂಡಿಯಾ ಗೆದ್ದಿರೋದು ನೆಕ್ಸ್ಟ್ ಲೆವೆಲ್ ಸರ್ ನಮಗೆ. ಸರ್, ತುಂಬಾ ಖುಷಿ ಆಗಿದೆ. ಟ್ರೋಫಿ ವಿ ರಿಟೇನ್ಡ್ ಇಟ್. ಇಟ್ಸ್ ಕಮಿಂಗ್ ಹೋಮ್ ಅಗೇನ್ ಅಂಡ್ ವಿ ಆರ್ ಗೋಯಿಂಗ್ ಟು ಕೀಪ್ ರಿಟೇನಿಂಗ್ ಇಟ್ ಸರ್. ಭಾರಿ ಖುಷಿ. ಅವರು ನಮಗೆ ಟೆಸ್ಟ್ ಮ್ಯಾಚ್ ಸೋಸಿದ್ರು ಇಂಡಿಯಾ ಗ್ರೌಂಡ್ಸ್ ಅಲ್ಲೇ. ಅದಾದ್ಮೇಲೆ ನಾವು ವರ್ಲ್ಡ್ ಕಪ್ ಅವ್ರ ಮೇಲೆ ಗೆದ್ದಿದ್ದೀರಿ. ಭಾರಿ ಖುಷಿ. ಸ್ಕೈ ಇಸ್ ವೆರಿ ಹೈ. ತುಂಬಾ ದಿನ ಆದ್ಮೇಲೆ ಒಂದು ಸಂತೋಷವಾದ ವಾತಾವರಣನ ನಮ್ಮ ಸ್ನೇಹಿತರೊಂದಿಗೆ ಹೊಂದಾಡ್ಕೊಂಡು ಸೃಷ್ಟಿ ಮಾಡ್ಕೊಂಡಿದೀವಿ. ಸೊ ಕೇಳಿದ್ರಲ್ಲ, ಏನಂತಂದ್ರೆ ನಾವೆಲ್ಲರೂ ಕೂಡ ಈ ಮ್ಯಾಚ್ ಅನ್ನ ನೋಡಿ ತುಂಬಾ ಸಂತೋಷ ಪಟ್ಟಿವಿ. ಎಷ್ಟೊಂದು ಒಂದು ರೋಚಕವಾದ ಗೆಲುವು ಅಂತಾನೆ ಇಲ್ಲಿ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದೇ ರೀತಿ ಆಯ್ತು ಅನ್ನೋದು ಕೂಡ ನಮಗೆ ಖುಷಿ ಆಗ್ತಾ ಇದೆ ಅನ್ನೋದು ಇಲ್ಲಿ ಎಲ್ಲರೂ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ನಟರಾಜ್, TV9 ಬೆಂಗಳೂರು.